ಜೀವನ ಎಷ್ಟು ವಿಚಿತ್ರ ಅಲ್ವಾ? ನಾವು ಚಿಕ್ಕವರಿದ್ದಾಗ ನಮ್ಮ ಆದ್ಯತೆಗಳು ಒಂದೇ ರೀತಿಯಾಗಿರುತ್ತವೆ. ಆದರೆ ವಯಸ್ಸು ಹೆಚ್ಚಾದಂತೆ ಜೀವನದ ಅರ್ಥವೇ ಬದಲಾಗುತ್ತಾ ಹೋಗುತ್ತದೆ. 10ರಿಂದ 20ರ ವಯಸ್ಸಿನಲ್ಲಿ ನಮಗೆ ನಾನು ಹೇಗೆ ಕಾಣಿಸುತ್ತೇನೆ ಅನ್ನೋದೇ ತುಂಬ ಮುಖ್ಯ. ಚೆನ್ನಾಗಿ ಕಾಣಬೇಕು, ಎಲ್ಲರೂ ನಮ್ಮನ್ನು ಮೆಚ್ಚಬೇಕು, ನಮ್ಮ ರೂಪದ ಬಗ್ಗೆ ಪ್ರಶಂಸೆ ಬರಬೇಕು ಅನ್ನೋ ಆಸೆ ಇರುತ್ತದೆ. 20ರಿಂದ 35ರ ವಯಸ್ಸಿಗೆ ಬಂದಾಗ ನಮ್ಮ ಯೋಚನೆ ಬದಲಾಗುತ್ತದೆ. ಹಣ ಸಂಪಾದಿಸಬೇಕು, ಒಳ್ಳೆಯ ಕೆಲಸ ಬೇಕು, ಮನೆ ಬೇಕು, ಜೀವನದಲ್ಲಿ ಸೆಟಲ್ ಆಗಬೇಕು ಅನ್ನೋದು ಮುಖ್ಯವಾಗುತ್ತದೆ. ಆದರೆ 40ರ ಆಸುಪಾಸಿಗೆ ಬಂದಾಗ ಒಂದು ಸತ್ಯ ನಿಧಾನವಾಗಿ ಅರ್ಥವಾಗುತ್ತದೆ. ಹಣ ಇದ್ದರೂ ಆರೋಗ್ಯ ಇಲ್ಲದಿದ್ದರೆ ಆ ಹಣವನ್ನು ಅನುಭವಿಸಲು ಸಾಧ್ಯವಿಲ್ಲ. ಒಂದು ಸಣ್ಣ ಉದಾಹರಣೆ. ಒಬ್ಬ ವ್ಯಕ್ತಿ ತನ್ನ ಯೌವನದಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ. ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ದುಡಿದು ಹಣ ಸಂಪಾದಿಸುತ್ತಾನೆ. ಒಳ್ಳೆಯ ಮನೆ ಕಟ್ಟುತ್ತಾನೆ, ಕಾರು ತೆಗೆದುಕೊಳ್ಳುತ್ತಾನೆ, ತನ್ನ ಕುಟುಂಬಕ್ಕೆ ಎಲ್ಲವನ್ನೂ ಕೊಡುತ್ತಾನೆ. ಆದರೆ ತನ್ನ ಆರೋಗ್ಯದ ಬಗ್ಗೆ ಮಾತ್ರ ಗಮನ ಕೊಡುವುದಿಲ್ಲ. ಒಂದು ದಿನ ಅವನಿಗೆ ಆರೋಗ್ಯ ಸಮಸ್ಯೆ ಎದುರಾಗುತ್ತದೆ. ಆಗ ಅವನ ಬಳಿ ಹಣ ಇದೆ, ಆದರೆ ಅದನ್ನು ಸಂತೋಷದಿಂದ ಹಣವನ್ನು ಅನುಭವಿಸಲು ಸಾಧ್ಯವಿಲ್ಲ. ಅದೇ ಸಮಯದಲ್ಲಿ ಇನ್ನೊಬ್ಬ ವ್ಯಕ್ತಿ ತನ್ನ ಕೆಲಸದ ಜೊತೆಗೆ ಆರೋಗ್ಯಕ್ಕೂ ಸಮಯ ಕೊಡುತ್ತಾನೆ. ಸರಿಯಾದ ಆಹಾರ, ಸಾಕಷ್ಟು ನಿದ್ರೆ, ಸ್ವಲ್ಪ ವ್ಯಾಯಾಮ, ಮನಸ್ಸಿಗೆ ನೆಮ್ಮದಿ, ಇವುಗಳಿಗೂ ಮಹತ್ವ ಕೊಡುತ್ತಾನೆ. ವರ್ಷಗಳು ಕಳೆದ ಮೇಲೆ ಇಬ್ಬರಿಗೂ ಒಂದು ವಿಷಯ ಅರ್ಥವಾಗುತ್ತದೆ. ಹಣ ಜೀವನವನ್ನು ಸುಲಭಗೊಳಿಸಬಹುದು, ಆದರೆ ಆರೋಗ್ಯವೇ ಜೀವನವನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ಅದರ ಅರ್ಥ ಹಣ ಬೇಡ ಅಂತಲ್ಲ, ಸೌಂದರ್ಯ ಬೇಡ ಅಂತಲೂ ಅಲ್ಲ. ಆದರೆ ಜೀವನದಲ್ಲಿ ಯಾವುದಕ್ಕೆ ಯಾವ ಸಮಯದಲ್ಲಿ ಎಷ್ಟು ಮಹತ್ವ ಕೊಡಬೇಕು ಅನ್ನೋದು ನಮಗೆ ತಿಳಿದಿರಬೇಕು. ಯೌವನದಲ್ಲಿ ನಾವು ಸೌಂದರ್ಯವನ್ನು ಹುಡುಕುತ್ತೇವೆ, ಮಧ್ಯ ವಯಸ್ಸಿನಲ್ಲಿ ಹಣವನ್ನು ಹುಡುಕುತ್ತೇವೆ. ಆದರೆ ಜೀವನದ ಒಂದು ಹಂತದಲ್ಲಿ ನನ್ನ ಆರೋಗ್ಯ ಚೆನ್ನಾಗಿರಲಿ, ನನ್ನ ಕುಟುಂಬದ ಜೊತೆ ನೆಮ್ಮದಿಯಾಗಿ ಬದುಕಬೇಕು ಅನ್ನೋದು ದೊಡ್ಡ ಆಸೆಯಾಗುತ್ತದೆ. ಆದ್ದರಿಂದ ಆರೋಗ್ಯವನ್ನು ಕಳೆದುಕೊಂಡ ನಂತರ ಅದರ ಬೆಲೆ ತಿಳಿಯುವುದಕ್ಕಿಂತ ಆರೋಗ್ಯ ಇರುವಾಗಲೇ ಅದನ್ನು ಕಾಪಾಡಿಕೊಳ್ಳೋಣ. ಏಕೆಂದರೆ ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಿದರೆ ಜೀವನದ ಅಮೂಲ್ಯ ಸಮಯವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಇದೇ ಜೀವನ ನಮಗೆ ಕಲಿಸುವ ಒಂದು ದೊಡ್ಡ ಸತ್ಯ.